ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಾಗೆ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡಿದ್ದೀರೋ, ಯಾವ ವ್ಯಕ್ತಿಯನ್ನು ಇಷ್ಟಪಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಅಥವಾ ಇಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ 3 ಇಮೇಜ್ಗಳು ಕಾಣಿಸ್ತಾ ಇದೆ. ನಿಮಗೆ ಬೇಕಾಗಿರುವಂಥ ಅಂದರೆ ನಿಮಗೆ ಇಷ್ಟ ಇರುವಂತಹ, ನಿಮಗೆ ಅಟ್ರಾಕ್ಟ್ ಮಾಡುವಂಥ ಒಂದು ಇಮೇಜನ್ನು ನೀವು ಆರಿಸ್ಕೊಳ್ಳಿ. ನೀವು ಇಮೇಜನ್ನು ಆರಿಸ್ಕೊಳ್ಳಿಲ್ಲ ಅಂದರೆ ಅಲ್ಲಿರುವ ಸಂಖ್ಯೆಯನ್ನು ಕೂಡ ಯಾವುದಾದ್ರೂ ಒಂದನ್ನು ಆರಿಸ್ಕೊಳ್ಬೋದು. ಪಿಕ್ ಮಾಡ್ಕೊಂಡು ಆದಮೇಲೆ ಆ ವ್ಯಕ್ತಿಯ ಹೆಸರನ್ನು ನೀವು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಡಿ. ಈ ರೀತಿ ಮಾಡೋದ್ರಿಂದ ಈ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ರೀಡಿಂಗ್ ಒಬ್ಬರು ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಅಲ್ಲ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಜನರಲ್ ರೀತಿಯಲ್ಲೇ ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅದೇ ರೀತಿ ಇದು ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿದೆ. ನೀವು ಯಾವಾಗ ನಿಮ್ಮ ಮುಂದೆ ಈ ವಿಡಿಯೋ ಪಾಪಪ್ ಆದರೂ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. 1 ತಿಂಗಳು ಬಿಟ್ಟು ಈ ವಿಡಿಯೋ ನಿಮ್ಮ ಮುಂದೆ ಬಂದರೂ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಹಾಗಾದರೆ ಈಗ ರೀಡಿಂಗ್ನ ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಒಂದು ಇಮೇಜನ್ನು ಅಥವಾ ಒಂದು ಸಂಖ್ಯೆಯನ್ನು ನೀವು ಆರಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಆರಿಸ್ಕೋಬೇಕಾದ್ರೆ ಗಮನ ಇಟ್ಟು ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ಒಂದು ಪಿಕ್ಕನ್ನು ಆರಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಬಾರಿ ನಮ್ಮ ಎನರ್ಜಿ ಕೂಡ ಮ್ಯಾಚ್ ಆಗೋದಿಲ್ಲ. ಯಾಕೆಂದರೆ ಕೆಲವೊಂದು ಸಲ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಕರೆಕ್ಟಾಗಿ ಇಲ್ಲಿ ಎನರ್ಜಿಗಳು ಮ್ಯಾಚ್ ಆಗೋದಿಲ್ಲ. ಅದೇ ರೀತಿ ಇದು ಜನರಲ್ ರೀಡಿಂಗ್ ಆಗಿದೆ. ನಿಮಗೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ಇಟ್ಕೊಂಡು ಉಳಿದಿರುವಂಥವನ್ನು ಬಿಟ್ಬಿಡಬೇಕಾಗುತ್ತೆ. ಆಪ್ಷನ್ ನಂಬರ್ 1, ನೀವು ನಿಮ್ಮ ವ್ಯಕ್ತಿಯನ್ನು, ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯನ್ನು ನೀವು 3 ಸಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ಕೇಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ವ್ಯಕ್ತಿಯ ಎನರ್ಜಿಲಿ ನೋಡಬೇಕು ಅಂದರೆ ಅವರ ಎನರ್ಜಿಯ ಮೂಲಕ ಇಲ್ಲಿ ಏನು ತಿಳಿತಾ ಇದೆ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಇದೆ ಅಂತ ಅನ್ನಿಸ್ತಾ ಇದೆ ಎನರ್ಜಿ ಮೂಲಕ. ಇಲ್ಲಿ ನೀವು ಸರಿಯಾಗಿ ಗಮನ ಕೊಟ್ಟು ಕೇಳ್ಕೋಬೇಕು. ಥರ್ಡ್ ಪಾರ್ಟಿ ಅನ್ನೋದು ಬರೀ ಒಬ್ಬ ರೊಮ್ಯಾಂಟಿಕ್ ಪರ್ಸನ್ ಅಂತ ತಗೋಬಾರ್ದು. ಒಂದು ಸಿಚುವೇಶನ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಕೂಡ ಒಂದು ಥರ್ಡ್ ಪಾರ್ಟಿ ಅಂತ ತಗೋಬೇಕಾಗುತ್ತೆ ಇಲ್ಲಿ. ಹಾಗಾಗಿ ಥರ್ಡ್ ಪಾರ್ಟಿ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು, ಒಬ್ಬ ರೊಮ್ಯಾಂಟಿಕ್ ಪರ್ಸನ್ ಕೂಡ ಆಗಿರ್ಬೋದು, ಅಥವಾ ಒಂದು ಸಿಚುವೇಶನ್ ಕೂಡ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಕೂಡ ಆಗಿರ್ಬೋದು. ಇಲ್ಲಿ ಇವರ ಎನರ್ಜಿಯಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ ಥರ್ಡ್ ಪಾರ್ಟಿ ಇದೆ ಅಂತ ಆಪ್ಷನ್ ನಂಬರ್ 1 ಅವ್ರಿಗೆ ಇಲ್ಲಿ ಎನರ್ಜಿ ಮೂಲಕ ತಿಳಿತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಅವರ ಮನಸ್ಸಲ್ಲಿ ಬೇರೆ ಒಬ್ಬರು ಇದ್ದಾರೆ ಅಥವಾ ಏನಾದರೂ ಒಂದು ಸಿಚುವೇಶನ್ ಇದೆ ಅಥವಾ ಫ್ಯಾಮಿಲಿ ಹೇಳಿರೋ ಮಾತುಗಳಿದೆ ಅಂತ ಇಲ್ಲಿ ಕಾಣ್ತಾ ಇದೆ. ಈ ವ್ಯಕ್ತಿ ಏನಿದ್ದಾರೆ ಥರ್ಡ್ ಪರ್ಸನ್ ಯಾವ ರೀತಿ ಹೇಳ್ತಿದ್ದಾರೋ ಅದೇ ರೀತಿ ಕೇಳ್ತಾ ಇದ್ದಾರೆ. ಅವರು ಏನು ಹೇಳ್ತಿದ್ದಾರೋ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಮಾತನ್ನು ಬಿಟ್ಟು ಇವ್ರು ಮುಂದಕ್ಕೆ ಹೋಗ್ತಾ ಇಲ್ಲ. ಅವ್ರು ಯಾವ ರೀತಿ ಹೇಳ್ತಿದ್ದಾರೋ ಅದೇ ಥರ ಇವರ ಬಿಹೇವಿಯರ್ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮನ್ನು ಅರ್ಥನೂ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಫೀಲಿಂಗ್ಸ್ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದರೆ ನಿಮಗೆ ಇವರು ಕೇರೇ ಮಾಡ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ಬರೀ ಥರ್ಡ್ ಪರ್ಸನ್ ಇದ್ದಾರೆ. ಈ ವ್ಯಕ್ತಿ ಏನಿದ್ದಾರೆ ಇವರು ನಿಮ್ಮಿಂದ ಸ್ವಲ್ಪ ತುಂಬ ದೂರ ಆಗ್ತಿದ್ದಾರೆ ಅಂತ ಎನರ್ಜಿಲಿ ಕನೆಕ್ಟ್ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದರೂ ಕೂಡ, ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದರೂ ಕೂಡ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಲ್ಲದೆ ಇದ್ದರೂ ಕೂಡ ಇಲ್ಲಿ ಎನರ್ಜಿಲಿ ಏನು ಗೊತ್ತಾಗ್ತಾ ಇದೆ ಅಂದರೆ ನಿಮ್ಮಿಂದ ದೂರ ಆಗೋದಕ್ಕೆ ಇವ್ರು ಪ್ರಯತ್ನ ಪಡ್ತಿದ್ದಾರೆ. ಸ್ವಲ್ಪ ದೂರ ಆಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮಿಂದ ಸ್ವಲ್ಪ ದೂರ ಆಗ್ತಿದ್ದಾರೆ. ಮಾತುಕತೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ನಿಮ್ಮನ್ನು ನೋಡಿದ್ರೂ ಒಂದು ಸ್ವಲ್ಪ ಗಮನ ಕಡಿಮೆ ಆಗಿರ್ಬೋದು, ಕೇರ್ ಕಡಿಮೆ ಆಗಿರ್ಬೋದು. ಈ ರೀತಿ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಮಾತಾಡೋದಕ್ಕೆ ಈ ವ್ಯಕ್ತಿಗೆ ಇಷ್ಟ ಇಲ್ವೇನೋ ಅನ್ನೋ ರೀತಿ ಇವರ ಬಿಹೇವಿಯರ್ ಇದೆ. ಇಲ್ಲಿ ಸರಿಯಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಎನರ್ಜಿ ಆ ರೀತಿ ಮ್ಯಾಚ್ ಆಗ್ತಾ ಇದೆ. ಅವ್ರಿಗೆ ನಿಮ್ಮ ಹತ್ರ ಮಾತಾಡೋದಕ್ಕಾಗಲಿ, ನಿಮಗೆ ಟೈಮ್ ಕೊಡೋದಕ್ಕಾಗಲಿ ಇಷ್ಟ ಇಲ್ಲ. ಆ ರೀತಿ ಇದೆ ಇಲ್ಲಿ ಎನರ್ಜಿ. ಈ ವ್ಯಕ್ತಿ ಏನಿದ್ದಾರೆ ಈ ವ್ಯಕ್ತಿಗೆ ಈಗ ಪ್ರೆಸೆಂಟಲ್ಲಿ ನಿಮ್ಮ ಹತ್ರ ಬರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಮೊದಲು ಅವರ ರಿಲೇಷನ್ಶಿಪ್ ಹೇಗಿತ್ತು ಅದು ಈಗ ಹಾಗಿಲ್ಲ. ಅದು ಕಡಿಮೆ ಆಗಿರ್ಬೋದು ಅಥವಾ ನಿಮ್ಮಿಂದ ದೂರನೇ ಉಳ್ಕೊಂಡಿರ್ಬೋದು. ಈ ವ್ಯಕ್ತಿಯ ಕಡೆಯಿಂದ ನಿಮ್ಮಿಬ್ಬರ ಸಂಬಂಧ ಎಂಡ್ ಆಗಿದೆ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇದ್ದಂತಹ ಫೀಲಿಂಗ್ಸ್ಗಳೆಲ್ಲ ಹೊರಟೋಗಿದೆ ಅಂತ ಅನ್ನಿಸ್ತಾ ಇದೆ. ಈಗ ನಿಮ್ಮ ಬಗ್ಗೆ ಯಾವುದೇ ಆಸಕ್ತಿಯನ್ನು ಇವರು ತೋರಿಸ್ತಾ ಇಲ್ಲ. ಈ ವ್ಯಕ್ತಿ ಪ್ರೆಸೆಂಟಲ್ಲಿ ನಿಮ್ಮ ಹತ್ರ ಇದ್ದರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಸ್ವಲ್ಪ ದೂರ ಆಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಎನರ್ಜಿ ಮೂಲಕ ತಿಳಿತಾ ಇದೆ.
ಈ ವ್ಯಕ್ತಿ ಥರ್ಡ್ ಪರ್ಸನ್ ಜೊತೆ ಏನಾದರೂ ರಿಲೇಷನ್ಶಿಪ್ ಇಟ್ಕೊಂಡಿದ್ರೆ ಅವ್ರ ಜೊತೆ ಮುಂದುವರಿತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವ್ರ ಜೊತೆ ಮುಂದಿನ ದಿನಗಳನ್ನು ಅವ್ರ ಜೊತೆ ಕಳೀತಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಥರ್ಡ್ ಪರ್ಸನ್ ಅನ್ನೋದು ಬಂದಿದ್ದಾರೆ. ಹಾಗಾಗಿ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿ ಆ ವ್ಯಕ್ತಿ ಜೊತೆ ಅವರ ಲೈಫ್ನಲ್ಲಿ ಥರ್ಡ್ ಪರ್ಸನ್ನನ್ನು ಎಂಟ್ರಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕೂಡ ಈ ವ್ಯಕ್ತಿ ನಿಮ್ಮ ಜೊತೆನೇ ಈಗ ಇರ್ಬೋದು ಪ್ರೆಸೆಂಟಲ್ಲಿ. ಆದರೆ ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿ ಈಗಾಗಲೇ ಹೊರಟು ಹೋಗಿದ್ದಾರೆ. ಅಂದರೆ ಈಗ ಥರ್ಡ್ ಪರ್ಸನ್ ಜೊತೆ ಈ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಿರುವಂಥದ್ದು ಈ ವ್ಯಕ್ತಿ ನಿಮ್ಮ ಲೈಫಿಂದ ಮೂವ್ ಆನ್ ಆಗಿ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅಂತ. ಇಲ್ಲಿ ಇನ್ನೂ ಒಂದು ಸ್ಟ್ರಾಂಗ್ ಆಗಿ ಎನರ್ಜಿ ಫೀಲ್ ಆಗ್ತಿರುವಂಥದ್ದು ಈ ವ್ಯಕ್ತಿನ ಇನ್ನೂ ಕೂಡ ನೀವು ಕಾಯ್ತಾ ಇದ್ದೀರಾ. ಯಾಕೆ ಅಂದರೆ ನೀವು ಈ ವ್ಯಕ್ತಿಗಾಗಿ ತುಂಬಾ ಈ ವ್ಯಕ್ತಿನ ಲೈಕ್ ಮಾಡ್ತೀರಾ, ಈ ವ್ಯಕ್ತಿನ ನೀವು ತುಂಬ ಪ್ರೀತಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ವ್ಯಕ್ತಿಗಾಗಿ ಮತ್ತೆ ನೀವು ಕಾಯ್ತಾ ಇದ್ದೀರಾ, ಇವರು ಮತ್ತೆ ಬರ್ತಾರೆ, ಮತ್ತೆ ನಮ್ಮ ರಿಲೇಷನ್ಶಿಪ್ ಮೊದಲಿನ ಥರ ಆಗುತ್ತೆ ಅಂತ ಈ ವ್ಯಕ್ತಿನ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನೀವು ಇಲ್ಲಿ ಟೈಮ್ ಪಾಸ್ಗಾಗಿ ಈ ವ್ಯಕ್ತಿಯನ್ನು ಪ್ರೀತಿಸಲಿಲ್ಲ, ಈ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಿಂದ ನೀವು ಪ್ರೀತಿ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ವ್ಯಕ್ತಿಗೋಸ್ಕರ ನೀವು ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ಈ ವ್ಯಕ್ತಿಯನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಆದರೆ ನಿಮ್ಮಿಂದ ಅದು ಸಾಧ್ಯನೇ ಆಗ್ತಾ ಇಲ್ಲ. ಏನೇ ಮಾಡಿದ್ರೂ ಕೂಡ ನೀವು ಎಷ್ಟೇ ಮನಸ್ಸಿನಿಂದ ಪ್ರಯತ್ನ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಅವರ ನೆನಪಾಗ್ತಾ ಇದೆ. ಅವರನ್ನು ಮರೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೆಲವರಿಗಂತೂ ಈ ಸಂಬಂಧ, ಈ ರಿಲೇಷನ್ಶಿಪ್ ಮುರಿದು ಬಿದ್ದಾಗ ಅಥವಾ ಎಂಡ್ ಆದಾಗ, ಮೂವ್ ಆನ್ ಆದಾಗ ತುಂಬಾ ಕಷ್ಟ ಆಗಿದೆ ಅನ್ನಿಸ್ತಾ ಇದೆ. ಅವರ ಮನಸ್ಸಿನಿಂದ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಹೋಗ್ತಾ ಇಲ್ಲ. ಹಾಗಾಗಿ ತುಂಬ ಪ್ರಾಬ್ಲಮ್ ಆಗಿದೆ ಇವರಿಗೆ ಅಂತ ಅನ್ನಿಸ್ತಾ ಇದೆ. ತುಂಬ ಜನರ ಎನರ್ಜಿ ಈ ರೀತಿ ತೋರಿಸ್ತಾ ಇದೆ. ನೀವು ಈ ವ್ಯಕ್ತಿಯ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರಿ, ತುಂಬ ಕನೆಕ್ಟ್ ಆಗಿದ್ರಿ. ಆದರೆ ಈ ವ್ಯಕ್ತಿ ಮೂವ್ ಆನ್ ಆದಮೇಲೆ ನಿಮ್ಮಿಂದ ಆಗ್ತಾ ಇಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ನೋವನ್ನು ಭರಿಸೋದಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ಏನು ಫೀಲ್ ಆಗ್ತಾ ಇದೆ ಅಂದರೆ ಈ ವ್ಯಕ್ತಿಗೋಸ್ಕರನೇ ನೀವು ಬದುಕ್ತಿದ್ದೀರೇನೋ, ಈ ವ್ಯಕ್ತಿನ ಮನಸ್ಸಿನಿಂದ ನೀವು ಪ್ರೀತಿ ಮಾಡ್ತಾಯಿದ್ರಿ, ಈ ವ್ಯಕ್ತಿಯನ್ನ ಅಷ್ಟೊಂದು ಪ್ರೀತಿ ಮಾಡ್ತಾಯಿದ್ರಿ ಅಂದರೆ ನೀವು ಇವರು ಏನು ಹೇಳಿದ್ರು ಕೂಡ ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇರಲಿಲ್ವೇನೋ, ಆ ರೀತಿಯ ಪ್ರೀತಿಯನ್ನು ತೋರಿಸ್ತಾ ಇದ್ರಿ, ಅವರನ್ನು ಮನಸ್ಸಿನಿಂದ ಅಷ್ಟೊಂದು ಹಚ್ಕೊಂಡಿದ್ರಿ ಅಂತ ಅನ್ನಿಸ್ತಾ ಇದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಸಲ ಯೋಚನೆ ಮಾಡಿಲ್ಲ ಅನಿಸುತ್ತೆ, ಈ ವ್ಯಕ್ತಿ ನನ್ನನ್ನು ಚೀಟ್ ಮಾಡಿ ಹೋಗ್ತಾರೆ, ಅಂದರೆ ನಿಮ್ಮನ್ನು ಚೀಟ್ ಮಾಡಿ ಹೋಗ್ತಾರೆ, ಅದೇ ರೀತಿ ನಿಮ್ಮಿಂದ ದೂರ ಆಗ್ತಾರೆ ಅಂತ ನೀವು ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಯೋಚನೆ ಕೂಡ ಮಾಡಿರಲಿಲ್ಲ ಅನಿಸುತ್ತೆ. ಈ ವ್ಯಕ್ತಿಯನ್ನು ನೀವು ಪೂರ್ತಿಯಾಗಿ ನಂಬಿದ್ರಿ ಅನ್ನಿಸ್ತಾ ಇದೆ. ಆದರೆ ಈ ವ್ಯಕ್ತಿ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು. ಇಲ್ಲಿ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತಿರುವಂಥದ್ದು ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮನ್ನು ಚೀಟ್ ಮಾಡಿ ದೂರ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ಈ ವ್ಯಕ್ತಿ ಸ್ವಲ್ಪ ಸಮಯಕ್ಕಾಗಿ ಮಾತ್ರ ನಿಮ್ಮ ಲೈಫಲ್ಲಿ ಬಂದಿದ್ದರು ಅನ್ನಿಸ್ತಾ ಇದೆ. ಅಥವಾ ಈ ವ್ಯಕ್ತಿ ತುಂಬ ಟೈಮ್ವರೆಗೂ ಒಂದೇ ಒಂದು ರಿಲೇಷನ್ಶಿಪ್ನಲ್ಲಿ ಇರೋ ಅಂಥವ್ರು ಅಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಬೇಗನೆ ಆ ರಿಲೇಷನ್ಶಿಪ್ನ ಬಿಟ್ಟು ಬೇರೆ ಕಡೆ ಹೋಗುವಂಥ ವ್ಯಕ್ತಿ ಆಗಿರ್ಬೋದು. ಈ ವ್ಯಕ್ತಿ ಕೇವಲ ಟೈಮ್ ಪಾಸ್ಗಾಗಿ ಮಾತ್ರ ಪ್ರೀತಿ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು ಅಂತ ಎನರ್ಜಿಲಿ ಕಾಣಿಸ್ತಾ ಇರುವಂಥದ್ದು. ಆದರೆ ನೀವೆಂಥ ವ್ಯಕ್ತಿ ಅಂದರೆ ನೀವು ರಿಯಲ್ಲಾಗಿ ಆ ವ್ಯಕ್ತಿಯನ್ನು ಪ್ರೀತಿ ಮಾಡಿದ್ದೀರಾ, ನಿಮ್ಮ ಮನಸ್ಸಿನಿಂದ ನೀವು ಪ್ರೀತಿಯನ್ನು ಮಾಡಿದ್ದೀರಾ, ಲೈಫ್ ಲಾಂಗ್ ಈ ರಿಲೇಷನ್ಶಿಪ್ನ ಇಟ್ಕೋಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ರಿ ಅಂತ ಅನ್ನಿಸ್ತಾ ಇದೆ. ಆದರೆ ಅದು ಯಾವುದು ಉಪಯೋಗಕ್ಕೆ ಬಂದಿಲ್ಲ. ಇಲ್ಲಿ ಸ್ಟ್ರಾಂಗ್ ಆಗಿ ಕೆಲವು ವ್ಯಕ್ತಿಗಳ ಎನರ್ಜಿ ಏನು ಫೀಲ್ ಆಗ್ತಾ ಇದೆ ಅಂದರೆ ಈ ವ್ಯಕ್ತಿ ಏನೇ ಆಗಿರಲಿ ಇವರು ಥರ್ಡ್ ಪಾರ್ಟಿನ ಬಿಟ್ಟು ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಇವರಿಗಾಗಿ ಕಾಯ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅಂದರೆ ಇವರು ಏನೇ ತಪ್ಪು ಮಾಡಿರಲಿ, ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಲಿ, ಅಥವಾ ಫ್ಯಾಮಿಲಿ ಮಾತು ಕೇಳ್ಕೊಂಡು ಹೋಗಿರಲಿ, ಅಥವಾ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಗೆ ಹೋಗಿರಲಿ, ಏನೇ ಆಗಿರಲಿ ಅಲ್ಲಿಂದ ಬಿಟ್ಟು ಮತ್ತೆ ನಿಮ್ಮ ಹತ್ರ ಮೊದಲಿನ ಥರ ಬರಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅಷ್ಟು ಈ ವ್ಯಕ್ತಿನ ನೀವು ಅವರ ಮೇಲೆ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿದ್ದೀರಾ, ಅವರಿಗೆ ಅಷ್ಟೊಂದು ಕನೆಕ್ಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾರೆಲ್ಲ ಈ ವ್ಯಕ್ತಿಯನ್ನು ಇವರು ಮತ್ತೆ ನಿಮ್ಮ ಲೈಫ್ನಲ್ಲಿ ಬರಬೇಕು ಅಂತ ಕಾಯ್ತಾ ಇದ್ದೀರೋ, ವೆಯ್ಟ್ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಏನು ಅಂತಂದರೆ ಥರ್ಡ್ ಪಾರ್ಟಿ ರಿಮೂವ್ ಆಗೋಗಲಿ, ಮತ್ತು ಥರ್ಡ್ ಪಾರ್ಟಿ ನಮ್ಮ ಲೈಫ್ನಲ್ಲಿ ಬರಬಾರ್ದು, ಆ ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ಬರಲಿ ಅಂತ ಯಾರೆಲ್ಲ ಕಾಯ್ತಾ ಇದ್ದೀರೋ ಇಲ್ಲಿ ಸ್ಟ್ರಾಂಗಾಗಿ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ. ಥರ್ಡ್ ಪಾರ್ಟಿಯನ್ನು ಬಿಟ್ಟು ಈ ವ್ಯಕ್ತಿ ಎಲ್ಲ ಸತ್ಯವನ್ನು ಅರಿತು ಅಲ್ಲಿಂದ ಮತ್ತೆ ವಾಪಸ್ ನಿಮ್ಮ ಹತ್ರ ಖಂಡಿತ ಬರ್ತಾರೆ ಅಂತ ಎನರ್ಜಿ ಫೀಲ್ ಆಗ್ತಾ ಇದೆ. ಆದಷ್ಟು ಬೇಗ ಈ ವ್ಯಕ್ತಿ
ಥರ್ಡ್ ಪಾರ್ಟಿಯಿಂದ ನಿಮ್ಮ ಕಡೆಗೆ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಎನರ್ಜಿಲಿ ಆ ರೀತಿ ಇಲ್ಲಿ ತಿಳಿತಾ ಇರುವಂಥದ್ದು. ಈ ವ್ಯಕ್ತಿ ಏನೇ ತಪ್ಪು ಮಾಡಿದರೂ ಕೂಡ ಅವರ ಮನಸ್ಸಿಗೆ ಅನಿಸುತ್ತೆ, ಅವರಿಗೆ ರಿಯಲೈಸ್ ಆಗುತ್ತೆ, ತಪ್ಪು ಮಾಡಿರೋದು ಗೊತ್ತಾಗುತ್ತೆ. ಆದಷ್ಟು ಬೇಗ ಈ ವ್ಯಕ್ತಿ ಮತ್ತೆ ಹಿಂತಿರುಗಿ ಬರ್ತಾರೆ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗಾಗಿ ಮತ್ತೆ ವೆಯ್ಟ್ ಮಾಡ್ತಾ ಇರುವಂಥವರು ಖಂಡಿತ ಈ ವ್ಯಕ್ತಿ ಬರುವ ಸಾಧ್ಯತೆ ತುಂಬಾ ಇದೆ. ಆದರೆ ಈಗ ಪ್ರೆಸೆಂಟಲ್ಲಿ ಏನು ಎನರ್ಜಿ ಇದೆ ಅಂದರೆ ನಿಮ್ಮ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಈ ವ್ಯಕ್ತಿ ಯಾವುದೇ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ನಿಮ್ಮ ಪ್ರೀತಿಯ ಮಾತುಗಳನ್ನಾಗಲಿ ನಿಮ್ಮನ್ನಾಗಲಿ ಇವರು ನೆನೆಸ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ಮ್ಯಾಚ್ ಆಗಿದೆ ಅಂದ್ಕೊಂಡಿದ್ದೀನಿ. ಮ್ಯಾಚ್ ಆಗಿದ್ದರೆ ಕಮೆಂಟ್ನಲ್ಲಿ ನೀವು ಕ್ಲೈಮ್ ಮಾಡ್ಕೋಬೋದು. ಅದೇ ರೀತಿ ಈ ವಿಡಿಯೋವನ್ನು ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಪೈಲ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕೆಂದರೆ ಈ ರೀಡಿಂಗಿಂದ ಮತ್ತು ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಈ ವ್ಯಕ್ತಿಯ ಎನರ್ಜಿ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ನ್ಯೂ ಬಿಗಿನಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿಮ್ಮಿಬ್ಬರ ನಡುವೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಈ ವ್ಯಕ್ತಿಯ ಜೊತೆ ನೀವು ಮೊದಲು ರಿಲೇಷನ್ಶಿಪ್ಪಲ್ಲಿದ್ರಿ ಅನ್ನಿಸ್ತಾ ಇದೆ. ಸ್ವಲ್ಪ ದಿನಗಳ ಹಿಂದೆ ಈ ರಿಲೇಷನ್ಶಿಪ್ಪಲ್ಲಿ ಏನೋ ತೊಡಕಾಗಿರ್ಬೋದು. ಒಂದು ತಿಂಗಳ ಹಿಂದೆ ಅಥವಾ ಸ್ವಲ್ಪ ದಿನಗಳ ಹಿಂದೆ, ಒಂದು 20 ದಿವಸಗಳ ಹಿಂದೆ ಆಗಿರಬಹುದು. ಏನಾದರೂ ನಿಮ್ಮ ಮಧ್ಯ ಜಗಳ ಕಲಹ ಏನಾದರೂ ಬಂದು ನೀವು ದೂರ ಆಗಿದ್ರಿ ಅನಿಸುತ್ತೆ. ಮತ್ತೆ ಈಗ ನ್ಯೂ ಬಿಗಿನಿಂಗ್ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಮತ್ತೆ ನೀವು ಒಂದಾಗ್ತಿದ್ದೀರಾ ಅನ್ನೋ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ನೀವು ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ಜೊತೆ ಯಾವುದೋ ಒಂದು ಸಣ್ಣ ಪುಟ್ಟ ಮಾತಿಗಾಗಿರ್ಬೋದು, ಯಾವುದೋ ರೀಸನ್ಗೆ ನೀವು ಮತ್ತು ಇವರು ಸ್ವಲ್ಪ ದೂರ ಆಗಿದ್ರಿ ಅನಿಸುತ್ತೆ. ಅಂದರೆ ಮೂವ್ ಆನ್ ಆಗಿರೋದು ಅಂತ ಅಲ್ಲ, ಸ್ವಲ್ಪ ನಿಮ್ಮ ನಡುವೆ ಏನಾದರೂ ಜಗಳ ಆಗಿರ್ಬೋದು. ಈ ರೀತಿ ನೀವು ಸ್ವಲ್ಪ ದೂರ ಆಗಿದ್ರಿ ಅನಿಸುತ್ತೆ. ಈಗ ಮತ್ತೆ ನ್ಯೂ ಬಿಗಿನಿಂಗನ್ನು ಶುರು ಮಾಡಿದ್ದೀರಾ. ಯಾರದೋ ಒಬ್ಬರ ಮಾತು ಕೇಳಿ ನಿಮ್ಮಿಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಆಗಿರ್ಬೋದು. ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯ ಜಗಳ ಆಗಿರ್ಬೋದು. ಈಗ ಪ್ರೆಸೆಂಟಲ್ಲಿ ಈ ವ್ಯಕ್ತಿಗೆ ನಿಮ್ಮ ಹತ್ರ ಇಷ್ಟ ಇದೆಯಾ, ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ಅಂತ ನೋಡೋದಾದರೆ ಪ್ರೆಸೆಂಟಲ್ಲಿ ಗೊತ್ತಾಗ್ತಿರುವಂಥದ್ದು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಇವರು ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇನ್ನೂ ಇವರು ನಿಮ್ಮ ಜೊತೆ ಕನೆಕ್ಟ್ ಆಗಿಲ್ಲ, ಇನ್ನೂ ನಿಮ್ಮ ಹತ್ರ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂದರೂ ಕೂಡ ಮುಂದಿನ ದಿನಗಳಲ್ಲಿ ಇವರು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಅಟ್ಯಾಚ್ಮೆಂಟನ್ನು ಈ ವ್ಯಕ್ತಿ ಬೆಳೆಸ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಮಾತುಗಳಿಗೆಲ್ಲ ಸಿಟ್ಟು ಮಾಡ್ಕೊಂಡಿದ್ರು ಕೂಡ ಮತ್ತೆ ಇವರು ನ್ಯೂ ಬಿಗಿನಿಂಗನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಅಂದರೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಇವರು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಏನೇ ಸಿಟ್ಟಿರ್ಬೋದು ಅದನ್ನೆಲ್ಲವನ್ನು ಬಿಟ್ಟು ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಇದ್ದಾರೆ. ಇಲ್ಲಿ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಈ ವ್ಯಕ್ತಿ ಮತ್ತೆ ನಿಮ್ಮ ಜೊತೆ ಬರಬೇಕು ಅಂತ ಇದ್ದಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರಬೇಕು ಅಂತ ಇದ್ದಾರೆ. ಅವ್ರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಇದೆ ಅನ್ನಿಸ್ತಾ ಇದೆ. ಮತ್ತೆ ವಾಪಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಏನೇ ಜಗಳ ಆಗಿದ್ರೂ ಕೂಡ, ಏನೇ ಮಾತುಕತೆ ನಡೆದಿದ್ರು ಕೂಡ ಅದರಲ್ಲಿ ತಪ್ಪು ನಿಮ್ಮದೇನೂ ಇಲ್ಲ ಅಂತ ಈ ವ್ಯಕ್ತಿಗೆ ಅರ್ಥ ಆಗಿದೆ. ಎಲ್ಲ ತಪ್ಪು ಕೂಡ ಇವ್ರದ್ದೇ ಅಂತ ಅರ್ಥ ಆಗಿದೆ. ಹಾಗಾಗಿ ಈ ವ್ಯಕ್ತಿ ಮತ್ತೆ ನಿಮ್ಮ ಕಡೆ ತುಂಬ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ. ನಿಮ್ಮನ್ನು ಮರೆಯೋದಕ್ಕಂತೂ ಇವ್ರಿಗೆ ಆಗ್ತಾ ಇಲ್ಲ, ನಿಮ್ಮಿಂದ ದೂರ ಹೋಗೋದಕ್ಕೂ ಆಗ್ತಾ ಇಲ್ಲ. ಮತ್ತೆ ಇವರು ವಾಪಸ್ ಬರ್ತಾ ಇದ್ದಾರೆ ನಿಮ್ಮ ಕಡೆ. ಯಾವ ರೀಸನ್ನಿಂದ ನೀವು ದೂರ ಆಗಿದ್ದೀರೋ ಅದರ ಪೂರ್ತಿ ಕ್ಲಾರಿಟಿ ಈ ವ್ಯಕ್ತಿಗೆ ಈಗ ಸಿಕ್ಕಿದೆ. ಇವರು ಏನೇ ತಪ್ಪು ಮಾಡಿದ್ರು, ಯಾವ ರೀಸನ್ನಿಂದ ದೂರ ಆಗಿದ್ರು ಕೂಡ ಯಾವುದೋ 3ನೇ ವ್ಯಕ್ತಿಯ ಕಡೆಯಿಂದ ಈ ಕ್ಲಾರಿಟಿ ಅವರಿಗೆ ಸಿಕ್ಕಿದೆ. ಅಂದರೆ ನಿಮ್ಮದು ತಪ್ಪಿಲ್ಲ, ಅವ್ರದ್ದೇ ತಪ್ಪು ಅಂತ ಅವ್ರಿಗೆ ಗೊತ್ತಾಗಿದೆ. ಅಂದರೆ 3ನೇ ವ್ಯಕ್ತಿ ಕೂಡ ಅವ್ರಿಗೆ ಹೇಳಿದ್ದಾರೆ, ಇದು ನಿನ್ನದೇ ತಪ್ಪು, ಅವ್ರದ್ದಲ್ಲ ಅಂತ ಇವ್ರಿಗೆ ತಿಳಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ಗೊತ್ತಾಗಿದೆ ಇವ್ರದ್ದೇ ತಪ್ಪು, ನಿಮ್ಮದೇನೂ ತಪ್ಪಿಲ್ಲ ಅಂತ ಕ್ಲಾರಿಟಿ ಸಿಕ್ಕಾದ ಮೇಲೆ ಅಂತೂ ಇವ್ರು ತುಂಬಾ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾರೆ. ಅದಲ್ಲದೆ ಇವ್ರಿಗೆ ಸಮಯ ಕಳೆಯೋಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಹತ್ರ ಮಾತಾಡಿಸ್ಬೇಕು ಅನ್ನಿಸ್ತಾ ಇದೆ, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕಡೆ ಬರಬೇಕು ಅಂತ ಇದ್ದಾರೆ. ಕೆಲವರ ಲೈಫ್ನಲ್ಲಿ ಈಗಾಗಲೇ ಈ ವ್ಯಕ್ತಿ ಬಂದಿರ್ಬೋದು. ಇನ್ನು ಕೆಲವರ ಲೈಫ್ನಲ್ಲಿ ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ ಈಗ ನಿಮ್ಮ ಜೊತೆ ಮಾತಾಡಿಸ್ಬೇಕು, ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೂ ನಿಮ್ಮಿಬ್ಬರ ನಡುವೆ ಕನೆಕ್ಟ್ ಆಗಿಲ್ಲ ಅಂದರೆ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ ಖಂಡಿತ ಈ ವ್ಯಕ್ತಿ ಬಂದೇ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಎನರ್ಜಿ ಮೂಲಕ ಆ ರೀತಿ ಫೀಲ್ ಆಗ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಫೀಲ್ ಆಗ್ತಿರುವಂಥದ್ದು ಏನೇ ತಪ್ಪಾಗಿದ್ರೂ ಕೂಡ ನಿಮ್ಮ ಹತ್ರ ಬಂದು ಅದರ ಬಗ್ಗೆ ಇವ್ರು ಮಾತಾಡ್ತಾರೆ, ಕ್ಲಿಯರಾಗಿ ಹೇಳ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಎಲ್ಲ ವಿಷಯವನ್ನು ಮುಚ್ಚುಮರೆ ಇಲ್ಲದಲೇ ನಿಮಗೆ ಹೇಳ್ಕೊಳ್ತಾರೆ.
ಇನ್ನು ಈ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಇಲ್ವಾ ಅಂತ ನೋಡೋದಾದರೆ, ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನು ಮೊದಲು ಯಾವ ಥರ ಇಷ್ಟಪಡ್ತಾಯಿದ್ರೋ, ಯಾವ ಥರ ಲೈಕ್ ಮಾಡ್ತಾಯಿದ್ರೋ, ಯಾವ ಥರ ಪ್ರೀತಿ ಮಾಡ್ತಾಯಿದ್ದೀರೋ ಅದೇ ಥರ ಈಗಲೂ ಕೂಡ ಪ್ರೆಸೆಂಟಲ್ಲಿ ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ ಅಂತ ಹೇಳ್ಬೋದು. ನಿಮಗೆ ತುಂಬ ಅಟ್ರಾಕ್ಟ್ ಆಗಿದ್ದಾರೆ. ಇವರಿಗೆ ಖಂಡಿತವಾಗ್ಲೂ ನಿಮ್ಮಿಂದ ದೂರ ಆಗೋದಕ್ಕೆ ಮನಸ್ಸಿಲ್ಲ. ನಿಮ್ಮಿಂದ ದೂರ ಆಗೋದು ಕೂಡ ಇವ್ರ ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿಲ್ಲ ಅನಿಸುತ್ತೆ. ಈಗ ಪ್ರೆಸೆಂಟ್ ಎನರ್ಜಿಲಿ ಆ ರೀತಿ ಗೊತ್ತಾಗ್ತಿದೆ. ಇವರು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ಅದೇ ರೀತಿ ಮತ್ತೆ ಕೆಲವರ ಜೀವನದಲ್ಲಿ ಇನ್ನೂ ಯಾರು ಬಂದಿಲ್ಲ, ಅವರು ಮತ್ತೆ ಬರಬೇಕು ಅಂತ ಇದ್ದಾರೆ. ಈಗ ಮತ್ತೆ ನಿಮಗೆ ಬಂದು ನಿಮ್ಮ ಜೊತೆ ಟೈಮ್ ಕಳೀಬೇಕು ಅಂತ ಇದ್ದಾರೆ. ಏನೇ ಆಗಿದ್ರೂ ಕೂಡ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದಾರೆ. ಅವರ ಲೈಫಲ್ಲಿ ನಿಮಗೆ ಒಂದು ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರ ಲೈಫಲ್ಲಿ ನೀವು ಇರಬೇಕು ಅಂತ ಇವರ ಮನಸ್ಸಲ್ಲಿದೆ. ನೀವು ಯಾವ ರೀತಿಯ ಮನಸ್ಸಿನ ವ್ಯಕ್ತಿ, ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಮನಸ್ಸು ಹೇಗೆ ಅಂತ ಪೂರ್ತಿಯಾಗಿ ಕ್ಲಿಯರ್ ಕಟ್ಟಾಗಿ ಈ ವ್ಯಕ್ತಿಗೆ ಗೊತ್ತಾಗಿದೆ. ಹಾಗಾಗಿ ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಇವ್ರಿಗೆ ಮನಸ್ಸಿಲ್ಲ. ಈಗ ಪ್ರೆಸೆಂಟಲ್ಲಿ ಈ ರೀತಿಯ ಎನರ್ಜಿ ಇದೆ. ನೀವು ಮತ್ತೆ ಇವರ ಲೈಫಲ್ಲಿ ಎಂಟ್ರಿ ಆಗಬೇಕು. ಮತ್ತೆ ಮೊದಲಿನ ಥರ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅದು ಬ್ಯೂಟಿಫುಲ್ ಆಗಿರಬೇಕು, ಸುಂದರವಾಗಿ ಇರಬೇಕು ಅಂತ ಈ ವ್ಯಕ್ತಿ ಮನಸ್ಸಿನಿಂದ ಆಶಿಸ್ತಾ ಇದ್ದಾರೆ. ಅವ್ರಿಗೆ ಮನಸ್ಸಿನಲ್ಲಿ ಆ ಥರ ಅನ್ನಿಸ್ತಾ ಇದೆ, ಆ ರೀತಿ ಫೀಲ್ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ಏನೇ ಸಣ್ಣ ಪುಟ್ಟ ಜಗಳಗಳಾಗಿದ್ರೂ ಕೂಡ ಅದೆಲ್ಲದರ ತಪ್ಪು ಅವರದು ಅಂತ ಅವರಿಗೆ ಗೊತ್ತಾಗಿದೆ. ಅವರ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅನ್ನಿಸ್ತಾ ಇದೆ. ಈ ರೀತಿ ಮಾಡಬಾರ್ದಿತ್ತು, ನಾನು ಕ್ಲಿಯರಾಗಿ ಮಾತಾಡಬೇಕಿತ್ತು ಅಂತ ಇವರ ಮನಸ್ಸಿಗೆ ಈಗ ಅನ್ನಿಸ್ತಾ ಇದೆ. ತುಂಬ ಗಿಲ್ಟ್ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ. ಬೇರೆಯವರ ಮಾತನ್ನು ಕೇಳಿ, ಅಂದರೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಈ ರೀತಿಯ ಮಾಡಬಾರ್ದಿತ್ತು, ಈ ರೀತಿ ಭಿನ್ನಾಭಿಪ್ರಾಯ ಬರಬಾರ್ದಿತ್ತು. ನಿಮ್ಮನ್ನು ನಂಬಬೇಕಿತ್ತು, ನಿಮ್ಮ ನಂಬಿಕೆಯನ್ನು ಉಳಿಸ್ಕೋಬೇಕಿತ್ತು ಅಂದ್ಕೊಳ್ತಿದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಮೆಮೊರಿ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಮತ್ತೆ ಇವರು ನ್ಯೂ ಬಿಗಿನಿಂಗನ್ನು ಮಾಡಬೇಕು ಅಂತ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಬರಬೇಕು, ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಖಂಡಿತ ಈ ವ್ಯಕ್ತಿ ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಇಬ್ಬರ ಸಂಬಂಧ ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇಲ್ಲಿ ಇವ್ರ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಮ್ಯಾಚ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3 ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೇಗನೆ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಆಗ ಈ ರೀಡಿಂಗ್ನಿಂದ ಮತ್ತು ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸನೇಟ್ ಆಗುತ್ತೆ. ಈ ವ್ಯಕ್ತಿಯ ಎನರ್ಜಿ ಈಗ ಪ್ರೆಸೆಂಟಲ್ಲಿ ಏನಿದೆ, ಈ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಇಲ್ವಾ ಅಂತ ನೋಡೋದಾದರೆ, ಈ ವ್ಯಕ್ತಿಯ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಬ್ಯೂಟಿಫುಲ್ ಆದ ಫೀಲಿಂಗ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಇವರಿಗೆ ತುಂಬ ಬ್ಯೂಟಿಫುಲ್ ಆದ ಮೆಮೊರೀಸ್ಗಳಿದೆ ಅಂತ ಅನ್ನಿಸ್ತಾ ಇದೆ. ನೀವು ಕಳೆದಿರುವಂಥ ಸಮಯಗಳಾಗಿರ್ಬೋದು, ಇವರ ಜೊತೆ ಯಾವ ರೀತಿ ನೀವು ಕನೆಕ್ಟ್ ಆಗಿದ್ದೀರಾ ಅದು ಇವ್ರಿಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಇದೆ, ಎಲ್ಲರದು ಅಲ್ಲ, ಕೆಲವರದು ಹಳೆಯದ ರಿಲೇಷನ್ಶಿಪ್ ಆಗಿರ್ಬೋದು. ಇನ್ನು ಕೆಲವರ ರಿಲೇಷನ್ಶಿಪ್ ಇದು ಹೊಸ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ. ಈಗ ನ್ಯೂ ಬಿಗಿನಿಂಗ್ ಆಗಿದೆ, ಈಗ ಶುರುವಾಗಿರುವಂಥ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ. ಹಾಗಾಗಿ ಇಲ್ಲಿ ತುಂಬ ಬ್ಯೂಟಿಫುಲ್ ಆದ ಮೆಮೊರೀಸ್ಗಳಿದೆ ಇವರ ಮನಸ್ಸಿನಲ್ಲಿ ಅಂತ ಅನ್ನಿಸ್ತಾ ಇದೆ. ಈಗ ಈ ರಿಲೇಷನ್ಶಿಪ್ ಶುರುವಾಗಿದೆ. ನಿಮ್ಮ ಮಾತುಗಳು ಕೇಳಬೇಕು ಅಂದರೆ ಇವರಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ನಗು ಕೇಳಬೇಕು ಅಂದರೆ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ನಿಮ್ಮ ಜೊತೆ ಇರೋದು ಅಂದರೆ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಇಲ್ಲಿ ನ್ಯೂ ಬಿಗಿನಿಂಗ್ ಅಂದರೆ ಈಗ ಹೊಸದಾಗಿ ರಿಲೇಷನ್ಶಿಪ್ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಮನಸ್ಸಿನಲ್ಲೂ ಕೂಡ ತುಂಬಾ ಫೀಲಿಂಗ್ಸ್ ಇದೆ. ಅವರ ಬಗ್ಗೆ ನಿಮಗೆ ತುಂಬ ಒಳ್ಳೆ ಫೀಲಿಂಗ್ಸ್ ಇದೆ. ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲೂ ಕೂಡ ತುಂಬ ಒಳ್ಳೆ ಫೀಲಿಂಗ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮಿಬ್ಬರ ಮನಸ್ಸಿನ ಮಾತುಗಳನ್ನು ಇಬ್ಬರೂ ಕೂಡ ಒಬ್ರಿಗೊಬ್ರು ಹೇಳ್ಕೊಳ್ತಾ ಇಲ್ಲ. ನೀವು ಮುಚ್ಚಿಟ್ಕೊಳ್ತಾ ಇದ್ದೀರಾ ನಿಮ್ಮ ಫೀಲಿಂಗ್ಸ್ಗಳನ್ನ. ಅದೇ ರೀತಿ ಅವರು ಕೂಡ ಅವರ ಮಾತುಗಳನ್ನು, ಅವರ ಮನಸ್ಸಿನಲ್ಲಿ ಏನು ನಿಮ್ಮ ಬಗ್ಗೆ ಫೀಲಿಂಗ್ಸ್ ಬರ್ತಾ ಇದೆ ಅದನ್ನು ಅವರು ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ, ನೀವು ಕೂಡ ಹೇಳ್ಕೊಳ್ತಾ ಇಲ್ಲ. ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿಲಿ ಫೀಲ್ ಆಗ್ತಿರುವಂಥದ್ದು ಇದು ಸ್ವಲ್ಪ ಜನರದ್ದು ಹಳೆಯ ರಿಲೇಷನ್ಶಿಪ್ ಆಗಿರ್ಬೋದು, ಆದರೆ ಕೆಲವರದ್ದು ನ್ಯೂ ರಿಲೇಷನ್ಶಿಪ್ ಆಗಿದೆ. ಇನ್ನು ಕೆಲವರ ಎನರ್ಜಿ ಏನು ತಿಳಿಸ್ತಾ ಇದೆ ಅಂದರೆ ನ್ಯೂ ಆಗಿ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗಬೇಕು ಅಂತ ಇದೆ. ಅಂದರೆ ಇನ್ನು ಮುಂದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಎನರ್ಜಿ ಫೀಲ್ ಆಗ್ತಾ ಇದೆ.
ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ತುಂಬ ಫೀಲ್ ಮಾಡ್ಕೊಳ್ತಿದ್ದೀರಾ ಅನಿಸುತ್ತೆ. ಅವರನ್ನು ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿರಬಹುದು. ಕಂಟಿನ್ಯೂಸ್ಲಿ ಒಬ್ಬರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆ ವ್ಯಕ್ತಿ ಮಾತ್ರ ನಿಮ್ಮ ಮನಸ್ಸಿನೊಳಗೆ, ಅವ್ರ ಮಾತುಗಳು ಮಾತ್ರ ನಿಮ್ಮ ಮನಸ್ಸಿನೊಳಗೆ ಬರ್ತಾ ಇರ್ಬೋದು. ಅವರ ಬಗ್ಗೆ ನೆನೆಸ್ಕೊಂಡಾಗ, ಅವರ ಮಾತುಗಳನ್ನು ನೆನೆಸ್ಕೊಂಡಾಗ, ಅವರ ನಗುವನ್ನು ನೆನೆಸ್ಕೊಂಡಾಗ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರ್ಬೋದು. ಈ ರೀತಿಯೆಲ್ಲ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಈ ರೀತಿಯಾದಂಥ ಒಂದು ಹೊಸ ರಿಲೇಷನ್ಶಿಪ್, ಒಂದು ನ್ಯೂ ರಿಲೇಷನ್ಶಿಪ್ ಫ್ರೆಶ್ ಆಗಿ ಇಲ್ಲಿ ಎನರ್ಜಿಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮನಸ್ಸಿನಲ್ಲಿ ಕೂಡ ಒಬ್ಬರ ಬಗ್ಗೆ ಒಬ್ಬರಿಗೆ ಫೀಲಿಂಗ್ಸ್ಗಳಿದೆ. ಆದರೆ ನೀವು ಏನು ತಿಳ್ಕೊಬೇಕು ಅಂತ ಇದ್ದೀರಾ ಅಂದರೆ, ಆ ವ್ಯಕ್ತಿಗೆ ನಿಮ್ಮನ್ನು ಇಷ್ಟ ಇದೆಯಾ ಇಲ್ವಾ ಅಂತ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮನ್ನು ಲೈಕ್ ಮಾಡ್ತಾರಾ ಅಂತ ನೀವು ಯೋಚಿಸ್ತಾ ಇದ್ದೀರಾ. ನೀವಿಬ್ಬರು ಒಬ್ರನ್ನೊಬ್ರು ಮೀಟ್ ಆದಾಗ, ಎಲ್ಲಾದರೂ ಹೊರಗಡೆ ಸಿಕ್ಕಿದಾಗ ಸ್ವಲ್ಪ ಮಾತುಕತೆ ನಡೆದ್ರೂ ಕೂಡ, ನಿಮ್ಮ ಜೊತೆ ಅವರು ಮಾತಾಡಿದ್ರೂ ಕೂಡ ನೀವು ಅಂದ್ಕೊಳ್ತೀರನೋ, ಇವರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ಇವರ ಮಾತಿನಿಂದ ನಿಮಗೆ ಹಾಗೆ ಅನ್ನಿಸ್ತಾ ಇರ್ಬೋದೇನೋ, ಇವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಫೀಲ್ ಬರ್ತಾ ಇರ್ಬೋದು. ಅಂದರೆ ಅವರ ಮಾತಿನಿಂದ ನೀವು ಅಂದ್ಕೊಳ್ತಿರ್ಬೋದು ನನ್ನನ್ನು ಇಷ್ಟಪಡ್ತಿದ್ದಾರೋ ಇಲ್ವೋ ಅಂತ. ಇಲ್ಲಿ ಈ ವ್ಯಕ್ತಿಯ ಎನರ್ಜಿಯನ್ನು ನೋಡೋದಾದರೆ, ಈ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅಂತ ನೋಡೋದಾದರೆ, ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನು ಮನಸ್ಸಿನಿಂದ ಇಷ್ಟಪಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಪ್ರೀತಿಯ ಭಾವನೆಗಳು ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಶುರು ಆಗ್ತಾ ಇದೆ. ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಮಾತುಕತೆ ಆಗಿರ್ಬೋದು, ನಿಮ್ಮ ನಗು ಆಗಿರ್ಬೋದು, ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕಣ್ಣುಗಳು, ನಿಮ್ಮ ಐಸ್ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕಣ್ಣುಗಳು ಈ ವ್ಯಕ್ತಿಯನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಅಥವಾ ನಿಮ್ಮ ನಗು ಈ ವ್ಯಕ್ತಿಯನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ನಿಮ್ಮ ಮಾತಾಗಿರ್ಬೋದು, ನಿಮ್ಮ ನಗು ಆಗಿರ್ಬೋದು, ಅದೇ ರೀತಿ ನಿಮ್ಮ ಕಣ್ಣುಗಳಾಗಿರ್ಬೋದು, ಈ ವ್ಯಕ್ತಿಗೆ ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಏನಿದ್ದಾರೆ, ಇವರು ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಇದ್ದಾರೆ. ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನ ಅವ್ರು ಮುಚ್ಚಿಟ್ಕೊಂಡಿದ್ದಾರೆ. ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದಾರೆ. ಆದರೆ ನೀವು ಎದುರಿಗೆ ಬಂದಾಗ, ನೀವು ಅವರನ್ನು ಮೀಟ್ ಆದಾಗ, ಇವರ ಫೀಲಿಂಗ್ಸ್ಗಳನ್ನ ಹೇಳ್ಕೊಳ್ಳೋ ಅಷ್ಟು ಧೈರ್ಯ ಸಾಲ್ತಾ ಇಲ್ಲ. ಇವರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ ನಿಮ್ಮ ಹತ್ರ. ಅಷ್ಟೊಂದು ಫೀಲಿಂಗ್ಸ್ಗಳು ಇವರ ಮನಸ್ಸಿನಲ್ಲಿದೆ. ಈ ವ್ಯಕ್ತಿ ಯೋಚಿಸ್ತಾ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳೇನಿದೆ, ನಿಮ್ಮ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ ಏನಿದೆ, ಅದು ಮೊದಲು ಇವರಿಗೆ ಹೇಳ್ಕೊಂಡ್ರೆ ಆನಂತರ ಇವರ ಮನಸ್ಸಿನಲ್ಲಿರೋದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದಾರೆ. ಇಲ್ಲಿ ಇನ್ನೂ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ. ಯಾವುದೋ ಒಬ್ಬ ವ್ಯಕ್ತಿಯ ಕಡೆಯಿಂದ ನಿಮ್ಮ ಬಗ್ಗೆ ಮಾಹಿತಿನ ಪಡಿತಾ ಇದ್ದಾರೆ. ಅಂದರೆ ನಿಮ್ಮ ವಿಷಯಗಳನ್ನು ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಅವರು ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಅವರ ಫ್ರೆಂಡ್ ಆಗಿರ್ಬೋದು, ಯಾರೋ ಒಬ್ಬ ವ್ಯಕ್ತಿಯ ಕಡೆಯಿಂದ ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಪೂರ್ತಿಯಾಗಿ ನಿಮ್ಮ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರು ನಿಮ್ಮನ್ನು ಫಾಲೋ ಮಾಡ್ತಾ ಇರ್ಬೋದು. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿಮ್ಮನ್ನು ಚೆಕ್ಔಟ್ ಮಾಡ್ತಾ ಇರ್ಬೋದು. ನಿಮ್ಮ ಸ್ಟೇಟಸ್ಗಳನ್ನ ಗಮನಿಸ್ತಾ ಇರ್ಬೋದು. ನೀವಿನ್ನೂ ಸ್ಟಡಿ ಮಾಡ್ತಾ ಇರ್ಬೋದು ಅಥವಾ ನೀವು ಜಾಬ್ ಮಾಡ್ತಾ ಇರ್ಬೋದು. ಅಲ್ಲಿ ಯಾರೋ ಒಬ್ಬರು, ಅವರ ಆತ್ಮೀಯರು ಯಾರೋ ಒಬ್ಬರ ಹತ್ರ ನಿಮ್ಮ ಬಗ್ಗೆ ಅವರು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಇರ್ಬೋದು, ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಆತ್ಮೀಯರ ಜೊತೆ ಕೂಡ ಇವರು ಮಾತಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಏನು ಇಷ್ಟ ಇದೆ, ಏನು ಇಷ್ಟ ಇಲ್ಲ, ನೀವು ಯಾವ ರೀತಿ, ಇದೆಲ್ಲವನ್ನು ಇವರು ತಿಳ್ಕೊಳ್ತಾ ಇರ್ಬೋದು. ಇವರ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಈ ರೀತಿ ಫೀಲ್ ಆಗ್ತಾ ಇದೆ. ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನು ಲೈಕ್ ಮಾಡ್ತಿದ್ದಾರೆ. ಆದರೆ ಇವರು ಕನ್ಫ್ಯೂಸಲ್ಲಿದ್ದಾರೆ. ನೀವು ಈ ವ್ಯಕ್ತಿಯನ್ನು ಲೈಕ್ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಇವರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಇವರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಇನ್ನೂ ಹೇಳ್ಕೊಳ್ತಾ ಇಲ್ಲ ಅನಿಸುತ್ತೆ. ನೀವು ಈ ವ್ಯಕ್ತಿಯ ಬಗ್ಗೆ ಅಂದ್ಕೊಳ್ತಾ ಇದ್ದೀರಲ್ಲ, ನೀವು ಆ ವ್ಯಕ್ತಿ ಲೈಕ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನೀವು ಅಂದ್ಕೊಳ್ಳೋ ರೀತಿಯೇ ಆ ವ್ಯಕ್ತಿ ಕೂಡ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಈ ವ್ಯಕ್ತಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀವು ಯಾವ ರೀತಿ ಇವ್ರ ಹತ್ರ ಹೇಳ್ಕೊಳ್ತಾ ಇಲ್ವೋ ಅದೇ ರೀತಿ ಈ ವ್ಯಕ್ತಿ ಕೂಡ ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ, ಏನು ಹೇಳ್ಕೊಳ್ತಾ ಇಲ್ಲ ಇವರು. ಇಷ್ಟೆಲ್ಲ ಎನರ್ಜಿಗಳು ಇಲ್ಲಿ ಫೀಲ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 3 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.